ವೀಕ್ಷಕರೇ, ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೇ. ಹೌದು ಗೆಳೆಯರೇ, ಇವತ್ತಿನ ವಿಷಯ ಬಂದ್ಬಿಟ್ಟು ನಾನು ಹೇಗೆ ಇಂಟ್ರೋ ವಿಡಿಯೋನ ಮಾಡ್ತೇನೆ ನನ್ನ ಒಂದು ಚಾನಲ್ಗೆ ಅಂತ, ಹಾಗೆ ಥ್ಯಾಂಕಿಂಗ್ ವಿಡಿಯೋನ ಹೇಗೆ ಮಾಡ್ತೀನಿ ನಾನು ಅದನ್ನು ಸಹ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಅದನ್ನು ಸಹ ಫ್ರೀ ಆಫ್ ಕಾಸ್ಟಲ್ಲಿ, ಆಯಿತಾ? ಅಂದರೆ 1 ರೂಪಾಯಿನೂ ಯಾವುದೇ ಥರ ನೀವು ಕಟ್ಟಬೇಕಾಗಿಲ್ಲ. ಈಸಿಯಾಗಿ 5 ನಿಮಿಷದಲ್ಲಿ ಹೇಗೆ ಮಾಡ್ಬೋದು, ನಿಮ್ಮ ಒಂದು ವಿಡಿಯೋಗೆ ಹೇಗೆ ಇಂಟ್ರಡಕ್ಷನ್ ವಿಡಿಯೋನ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ. ನಿಮಗೆ ಅರ್ಥ ಆಗಬೇಕು ಅಂತ ಇದ್ದಲ್ಲಿ ನೀವು ಎಲ್ಲೂ ಸಹ ಸ್ಕಿಪ್ ಮಾಡ್ದಲೇ ನನ್ನ ವಿಡಿಯೋನ ಕೊನೆ ತನಕ ನೋಡಬೇಕು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನೀವು ಬೆಲ್ ಬಟನ್ ಒತ್ತಿದಲ್ಲಿ ಅಲ್ಲಿ ಆಲ್ ಅನ್ನುವ ಆಪ್ಷನ್ ನಿಮಗೆ ಕಾಣಿಸುತ್ತೆ. ಅದನ್ನು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಗೆಳೆಯರೆ. ಈಗ ಬನ್ನಿ, ನಾನು ಹೇಗೆ ಇಂಟ್ರೋ ವೀಡಿಯೋನ ಮಾಡಿದೆ ಅಂತ ಹೇಳಿ ಹೇಳಿಕೊಡ್ತೇನೆ ನೋಡಿ. ಮೊದಲನೇದಾಗಿ ನಾನು ಪ್ಲೇಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚಲ್ಲಿ ಹೋಗಿ ಕನ್ವಾ ಅಂತ ಹೇಳಿ, ಕನ್ವಾ ಆ್ಯಪ್ ಡೌನ್ಲೋಡ್ ಅಂತ ಇದೆ ನೋಡಿ, ಎರಡನೇದು. ಅದನ್ನು ಹೋಗಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನಾನು ಆಲ್ರೆಡಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ, ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಹಾಗಾಗಿ ಬರೀ ಓಪನ್ ಅಂತ ಕೊಡಿ ಸಾಕು. ಓಪನ್ ಅಂತ ಕೊಟ್ಟಾಗ ನೋಡಿ, ನಾನು ಆಲ್ರೆಡಿ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ. ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನಿಮಗೆ ಲಾಗಿನ್ ಕೇಳುತ್ತೆ, ನಿಮ್ಮ ಇಮೇಲ್ ಐ ಡಿ ಕೊಟ್ಟು ನೀವು ಲಾಗಿನ್ ಆಗ್ಬೋದು. ಓಕೆನಾ? ನೋಡಿ, ಈ ಥರ ಇರುತ್ತೆ ನೋಡಿ. ಇನ್ಸ್ಪೈರ್ಡ್ ಬೈ ಯುವರ್ ಲಾಸ್ಟ್ ಡಿಸೈನ್. ಓಕೆ, ಟ್ರೆಂಡಿಂಗ್ ನಿಯರ್ ಯು ಅಂತ ಇರುತ್ತೆ. ರೀಸೆಂಟ್ ಡಿಸೈನ್ಸ್ ನೋಡಿ ನೋಡಿ, ಈ ಥರ ಇರುತ್ತೆ. ಕನ್ವಾ ಆ್ಯಪ್ ನಿಮ್ಮದು ಓಪನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನೋಡಿ. ವೀಡಿಯೋಸು, ಫೋನ್ ವಾಲ್ಪೇಪರ್ಸು, ಡಾಕ್ಸು, ಆಯಿತಾ? ಹಾಗೆ ನೀವೇನಾದರೂ ನೀವೇನಾದರೂ ಬಿಸ್ನೆಸ್ಸಿಗೆ ಪ್ರೆಸೆಂಟೇಷನ್ ಏನಾದರೂ ಕೊಡೋದಿದ್ದರೆ ನೋಡಿ, ಈ ಥರ ಇದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಸರಿನಾ? ಹಾಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಯಾವುದಾದ್ರೂ ಹಾಕೋದಿದ್ರೆ, ಈಗ ನೋಡಿ ಯೂಟ್ಯೂಬ್ ವೀಡಿಯೋಸ್ಗೆ ಇಲ್ಲಿ ಸೊ ನೋಡಿ ಈ ಥರ ಎಲ್ಲ ಇರುತ್ತೆ. ಸರಿನಾ? ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಎಲ್ಲದೂ ಸಹ ಫ್ರೀ ಆಫ್ ಕಾಸ್ಟ್ ಇರಲ್ಲ. ಯಾವುದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸರಿನಾ? ಈಗ ನೋಡಿ, ನಾನು ಯೂಟ್ಯೂಬ್ ವೀಡಿಯೋಸ್ನ ಹೋಗ್ತೀನಿ. ಯೂಟ್ಯೂಬ್ ವೀಡಿಯೋಸ್ ಸಿ ಆಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದೆ. ಈಗ ನೋಡಿ, ಈ ಥರ 5828 ಅಂದರೆ 5828 ಟೆಂಪ್ಲೇಟ್ಸ್ಗಳಿದೆ. ಇನ್ನಂದರೆ ಎಕ್ಸಾಂಪಲ್ಸ್ ಇದೆ. ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವೆಲ್ಕಮ್ ಅಂದರೆ ಇಂಟ್ರೋಗೋ ಅಥವಾ ಎಕ್ಸಿಟ್ ಥ್ಯಾಂಕಿಂಗ್ ವಿಡಿಯೋ ಮಾಡಲಿಕ್ಕೂ ನೀವು ಯೂಸ್ ಮಾಡ್ಕೋಬೋದು ನೋಡಿ. ಈ ಥರ ಇರುತ್ತೆ. ನಾನು ಆಲ್ರೆಡಿ ನೋಡಿ ಇದನ್ನು ನಾನು ಯೂಸ್ ಮಾಡಿದ್ದೆ, ಆಯಿತಾ? ಇವಾಗ ನೋಡಿ, ವೆಲ್ಕಮ್ ಟು ಮೈ ಚಾನಲ್ ಅಂತ ಇದೆಯಲ್ಲ, ಇದನ್ನು ಇದನ್ನು ತೊಗೊತಾ ಇದ್ದೀನಿ. ತೊಗೊಂಡು ನೋಡಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ. ನೋಡಿ, ಈ ಥರ ಓಪನ್ ಆಗುತ್ತೆ. ವೆಲ್ಕಮ್ ಟು ಮೈ ಚಾನಲ್ ಅಂತ ಇದೆ. ಎಲ್ಲಿ ನೋಡಿ, ಇದನ್ನು ರನ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್, ಇದು ಯಾರ್ದೋ ಬೇರೆಯವ್ರದ್ದು. ಓಕೆನಾ? ಈಗ ಇದನ್ನು ನಾವು ಎಡಿಟ್ ಮಾಡ್ತಾಯಿದ್ದೀವಿ. ಅದನ್ನು ತೆಗಿತಾಯಿದ್ದೀವಿ, ಡಿಲೀಟ್ ಮಾಡ್ತಾಯಿದ್ದೀವಿ. ನಮಗೆ ಬೇಡ ಅಲ್ವಾ ಟೆಕ್ಸ್ಟು, ಅದು ಯಾರ್ದು ನಮ್ಮದು ಚಾನಲ್ ಅಲ್ಲ. ಸೊ ಹಾಗಾಗಿ ನಿಮಗೆ ಪಿಕ್ಚರ್ ಬೇಕಿದ್ರೆ ನೀವು ಯಾವ ಪಿಕ್ಚರ್ ಬೇಕೋ ಅದನ್ನು ನೀವು ಹಾಕೋಬೋದು. ನಾನು ಇವಾಗ ಎಲ್ಲದನ್ನು ಸಹ ರಿಮೂವ್ ಮಾಡಿದ್ದೀನಿ. ಇವಾಗ ನನಗಲ್ಲಿ ಟೆಸ್ಟ್ ಬೇಕು, ಸೊ ಟೆಸ್ಟನ್ನು ಹೋಗ್ಬಿಟ್ಟು ಕೊಡ್ತಾಯಿದ್ದೀನಿ. ಹೋಗಿ ನೋಡಿ, ಇವಾಗ ನಿಮಗೆ ಯಾವ ಫಾಂಟ್ ಬೇಕೋ ಆ ಥರ ಮಾಡ್ಕೋಬೋದು, ಯಾವ ಕಲರ್ ಬೇಕೋ ಆ ಥರ ಮಾಡ್ಕೋಬೋದು. ವೆಲ್ಕಮ್ ಟು ಮೈ ಚಾನಲ್ ಅಥವಾ ವೆಲ್ಕಮ್ ಟು ಕಲಿನಲ್ಲಿ ಅಂತ ನಾನು ಕೊಟ್ಟೆ. ಯಾಕಂದರೆ ನನ್ನದು ಚಾನಲ್ ಕಲಿನಲ್ಲಿ ಆಗಿರೋದ್ರಿಂದ ಕಲಿನಲ್ಲಿ ಅಂತ ಕೊಡ್ತಾಯಿದ್ದೀನಿ ನಾನು ಇವಾಗಿಲ್ಲಿ. ನೋಡಿ, ಈ ಥರ ಕೊಡಬೇಕು. ಸರಿನಾ? ನೋಡಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟ್ ಇದೆಯಾ, ಏನು ಕ್ಯಾಪ್ಸ್ ಎಲ್ಲಿ ಬರಬೇಕು, ಯಾವ ಥರ ಬರಬೇಕು ನಿಮಗೆ. ಸೊ ಫಾಂಟ್ ಸೈಜು, ಕಲ್ಲರು ಯಾವ ಥರ ಇರಬೇಕು ಎಲ್ಲದನ್ನು ಸಹ ನೀವು ನೋಡ್ಕೋಬೋದು. ಓಕೆನಾ? ನೋಡಿ, ಇಲ್ಲಿ ಕಲ್ಲರ್ ಇದೆ ನೋಡಿ, ಈ ಥರ ಎಲ್ಲ ಇದೆ. ಡಿಫಾಲ್ಟ್ ಕಲರ್ಸು, ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಸರಿನಾ? ನೋಡಿ, ಈ ಥರ ಇರುತ್ತೆ. ಈಗ ಇದನ್ನು ನಾವು ಇನ್ನೊಂದ್ಸತಿ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಕಲಿನಲ್ಲಿ, ಅಥವಾ ನೀವೇನಾದರೂ ಹಾಕ್ಬೋದು. ಓಕೆನಾ? ಓಕೆ,
ಇವಾಗ ನೋಡಿ ನಾನು ಇದನ್ನು ಇವಾಗ ಸೇವ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಕೆಳಗಡೆ ಇದೆ ನೋಡಿ, ಗ್ಯಾಲರಿಲಿ ಯಾವ್ದಾದ್ರು ಫೋಟೋಸ್ ಇದ್ದರೆ ಫೋಟೋಸ್ ಹಾಕ್ಬೋದು. ಯಾವ್ದಾದ್ರು ಅಪ್ಲೋಡ್ಸ್ ನೀವು ಇದು ಹಾಕಿದರೆ, ಸೊ ಟೆಕ್ಸ್ಟ್ ಇದ್ದರೆ ಟೆಕ್ಸ್ಟ್ನ ಹಾಕ್ಬೋದು. ಯಾವ್ದಾದ್ರು ಡಿಸೈನ್ಸ್ ನಿಮ್ಮ ಹತ್ರ ಇದೆ ಅದನ್ನು ಹಾಕ್ಬೋದು. ಸೊ ನೋಡಿ ಈ ಥರ, ಓಕೆನಾ. ಇದನ್ನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಡೌನ್ಲೋಡ್ಗೆ ಹೋಗಬೇಕು. ಓಕೆ, ಡೌನ್ಲೋಡ್ ಕೊಟ್ಟೆ. ಇವಾಗ ನೋಡಿ ಪ್ರಿಪೇರಿಂಗ್ ಯುವರ್ ಡಿಸೈನ್ ಅಂತ ಇದೆ. ಸೊ ಡಿಸೈನ್ ರೆಡಿ ಆಗುತ್ತೆ. ರೆಡಿ ಆದಮೇಲೆ ನಾನು ಇದನ್ನು ಡೈರೆಕ್ಟ್ ಇನ್ಶಾಟ್ ಆ್ಯಪಿಗೆ ತೊಗೊತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಸಾಂಗ್ ಏನಾದರೂ ಹಾಕಬೇಕಲ್ಲ, ಮ್ಯೂಸಿಕ್ನ ಹಾಕಬೇಕು. ಅದೇ ಥರ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿ ಇನ್ಶಾಟ್ ಆ್ಯಪಿಗೆ ಬಂದೆ ನಾನು. ಈಗ ನೋಡಿ ಇಲ್ಲಿ ರನ್ ಮಾಡ್ತಾಯಿದ್ದೀನಿ. ಇನ್ಶಾಟ್ ಆ್ಯಪ್ ಬಗ್ಗೆ ಯಾರಿಗಾದ್ರು ಮಾಹಿತಿ ಬೇಕಾಗಿದ್ದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಇದ್ರ ಬಗ್ಗೆ ಮಾಹಿತಿನ ಹೇಳಿಕೊಡ್ತೇನೆ. ಹಾಗೆ ನೋಡಿ ಈಗ ನಾನು ಇಲ್ಲಿ ಮ್ಯೂಸಿಕ್ ಇದೆಯಲ್ಲ, ಮ್ಯೂಸಿಕ್ ಆಡಿಯೋ ಇರುತ್ತೆ, ಆಡಿಯೋಗೆ ಹೋಗಿ ಕ್ಲಿಕ್ ಮಾಡಬೇಕು. ಮ್ಯೂಸಿಕ್ ಬರಬೇಕು. ಇಲ್ಲಿ ನೋಡಿ ಇಲ್ಲಿ ಮ್ಯೂಸಿಕ್ಗಳು ಇದರಲ್ಲೇ ಇರುತ್ತೆ ನೋಡಿ. ಇದೆಲ್ಲ ಇದರಲ್ಲಿರೋ ಮ್ಯೂಸಿಕ್ಕು. ಮೈ ಮ್ಯೂಸಿಕ್ಗೆ ಹೋದರೆ ನೀವು ಯಾವ್ದಾದ್ರು ರೆಕಾರ್ಡ್ ಮಾಡೋಗಿದ್ದರೆ ಅದನ್ನು ಹಾಕ್ಬೋದು. ಈಗ ನಾನು ಇಮ್ಯಾಜಿನ್ ಇದೆಯಲ್ಲ ಅದನ್ನು ತೊಗೊತೀನಿ. ನಾನು ಯಾವಾಗಲೂ ಪ್ಯೂರ್ ಇಮ್ಯಾಜಿನೇಷನ್ನ ಯೂಸ್ ಮಾಡ್ಕೊತೀನಿ. ಸೊ ಅದನ್ನು ಹೋಗಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ಥರ ಪ್ಲೇ ಮಾಡ್ಕೋಬೇಕು. ಪ್ಲೇ ಮಾಡಿದಾಗ ಮ್ಯೂಸಿಕ್ ಆನ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಸರಿನಾ, ಯಾವ ಸಾಂಗ್ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈಗ ಇಲ್ಲಿ ರೈಟ್ ಮಾರ್ಕ್ ಇರುತ್ತಲ್ವ, ಒನ್ ರೈಟ್ ಮಾರ್ಕ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು, ಇನ್ನು ಎಕ್ಸ್ಟ್ರಾ ಆಡಿಯೋ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಅದನ್ನು ಡಿಲೀಟ್ ಮಾಡಬೇಕು ಸರಿನಾ. ನೋಡಿ ಆಡಿಯೋಗೆ ಹೋಗಿ ಮತ್ತು ಮ್ಯೂಸಿಕ್ ಇರುತ್ತಲ್ಲ ಅದಕ್ಕೆ ಹೋಗಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಎಲ್ಲಿ ನಿಂತಿದೆಯೋ ವೀಡಿಯೋ ಅಲ್ಲಿ ಹೋಗಿ ಸ್ಪ್ಲಿಟ್ ಅಂತ ಕೊಟ್ಟರೆ ಆ ಆಡಿಯೋನ ಡಿಲೀಟ್ ಮಾಡ್ಬೋದು. ಓಕೆನಾ. ನೋಡಿ ರೈಟ್ ಮಾರ್ಕ್ ಕೊಟ್ಟೆ. ಓಕೆ, ಈ ಥರ ಬರುತ್ತೆ. ಇವಾಗ ಇಲ್ಲಿ ವಾಟರ್ ಮಾರ್ಕ್ ಇದೆ, ಇನ್ಶಾಟ್ ಅಂತ ಕಾಣಿಸ್ತಾ ಇದೆ. ಅದು ನಾನು ಫ್ರೀ ರಿಮೂವ್ ಕೊಡ್ತಾ ಇದ್ದೀನಿ. ಫ್ರೀ ರಿಮೂವ್ ಕೊಟ್ಟರೆ ಅದು ರಿಮೂವ್ ಆಗುತ್ತೆ ಸರಿನಾ. ರಿಮೂವ್ ಆಯಿತು ನೋಡಿ, ಇವಾಗ ರಿಮೂವ್ ಆಗಿದೆ. ಓಕೆನಾ, ರಿಮೂವ್ ಆಗಿದೆ. ಇವಾಗ ಈ ಥರ ಪ್ಲೇ ಆಗುತ್ತೆ. ಓಕೆನಾ. ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ. ಎಕ್ಸ್ಪೋರ್ಟ್ ಅಂತ ಕೇಳಿದ್ರೆ ಇವಾಗ ಸೇವ್ ಆಗುತ್ತೆ ಅಂತ. ಸೇವು ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ ಅದು. ಓಕೆನಾ. ಇವಾಗ ಎಂಡ್ ಸ್ಕ್ರೀನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಎಂಡ್ ಸ್ಕ್ರೀನ್ಗೆ ಮತ್ತೆ ಕನ್ವಾ ಆ್ಯಪಿಗೆ ಬಂದೆ. ಇಲ್ಲಿ ಬಂದುಬಿಟ್ಟು ನಾನು ಮತ್ತೆ ನೋಡಿ ಯೂಟ್ಯೂಬ್ ಇದೆಯಲ್ಲ, ಯೂಟ್ಯೂಬ್ ವೀಡಿಯೋಸ್ಗೆ ಮತ್ತೆ ಹೋಗ್ತಾ ಇದ್ದೀನಿ. ಸಿ ಆಲ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಸಿ ಆಲ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಾನು ಆಲ್ರೆಡಿ ಯೂಸ್ ಮಾಡಿರೋವಂಥದ್ದನ್ನೇ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಸೊ ಆ ಒಂದು ವೀಡಿಯೋನ ಓಪನ್ ಆದಾಗ ಅಲ್ಲಿ ಕೆಳಗಡೆ ಟೆಕ್ಸ್ಟ್ ಇರುತ್ತೆ, ಬೇರೆಯವ್ರದ್ದು ಇರುತ್ತೆ. ಅದನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ನ ಮಾಡಿ ನಮ್ಮ ಚಾನಲ್ ನಮಗೇನು ಬೇಕು, ನಿಮ್ಮ ಚಾನಲ್ ಹೆಸರು ಏನಿರುತ್ತೆ, ನೀವು ಥ್ಯಾಂಕಿಂಗ್ ಅಂತ ಏನಾದರೂ ಹಾಕ್ಕೋಬೋದು, ಏನಾದರೂ ಹಾಕ್ಕೋಬೋದು. ಓಕೆನಾ. ಈಗ ಆಲ್ರೆಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಇರೋದ್ರಿಂದ ಅದನ್ನು ಬಿಟ್ಟು ನೀವು ಕೆಳಗಡೆ ಯಾವ್ದು ಬೇಕಾದರೂ ನೀವು ಅಲ್ಲಿ ಹಾಕ್ಕೋಬೋದು. ಯಾವುದಾದ್ರು ಡಿಸೈನ್ ಬೇಕಾದರೂ ನೀವು ಅಲ್ಲಿ ಹಾಕ್ಕೋಬೋದು. ಓಕೆನಾ. ನೋಡಿ ನಾನು ಇಲ್ಲಿ ಕಲಿನಲ್ಲಿ ಅಂತ ಟೈಪ್ ಮಾಡಿದ್ದೀನಿ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಅದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ನೋಡಿ ನಾನು ಇಲ್ಲಿ ಕೆಳಗಡೆ ಡ್ರಾ ಮಾಡಿಬಿಟ್ಟು ಅದನ್ನು ಡ್ರ್ಯಾಗ್ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಹಾಕ್ಕೊತಾ ಇದ್ದೀನಿ. ಓಕೆನಾ. ಇವಾಗ ನೋಡಿ ಬರುತ್ತೆ. ಇವಾಗ ನೋಡಿ, ಇವಾಗ ನಿಮಗೆ ಚಿಕ್ಕದು ಬೇಕಾ, ದೊಡ್ಡದು ಬೇಕಾ, ನಿಮಗೆ ಹೆಂಗೆ ಬೇಕೋ ಆ ಥರ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಓಕೆನಾ. ನಿಮ್ಮ ಇಷ್ಟ ಅದು. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ. ಹಾಗೆ ನೋಡಿ ಆ ಕಡೆ ಈ ಕಡೆ ಆರೋ ಮಾರ್ಕ್ ಇರುತ್ತಲ್ಲ, ಅದು ನಿಮಗೆ ತೆಗಿಯೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅದನ್ನು ಚಿಕ್ಕದು ದೊಡ್ಡದು ಬೇಕಾದ್ರೂ ನೀವು ಮಾಡ್ಕೋಬೋದು. ಮಾಡಿಕೊಂಡು ನೀವು ಸೆಟ್ನ ಮಾಡ್ಕೋಬೋದು. ನೋಡಿ ಈ ಥರ ಬರುತ್ತೆ. ನೋಡಿ ಯಾವ ಥರ ಬೇಕಾದ್ರೂ ನೀವು ಆ ಥರ ಸೆಟ್ ಮಾಡ್ಕೋಬೋದು. ಓಕೆನಾ. ಅದಾದ್ರ ಮೇಲೆ ಕೂತಿತ್ತು. ಸೊ ಹಾಗಾಗಿ ನಾನು ಅದನ್ನು ತೆಗ್ದೆ. ಈಗ ನೋಡಿ ಅದು ಕೆಳಗಡೆ ಡಿಸೈನ್ ಬೇಕಲ್ವ. ಸೊ ಅದಕ್ಕೆ ಅದನ್ನು ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ, ಕರೆಕ್ಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ. ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾಕೆ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇಗ ಹೇಳ್ಕೊಟ್ರೆ ಒಬ್ರೊಬ್ರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಒಂದೊಂದನ್ನು ಸಹ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಾನು ನೀಟಾಗಿ ಅದನ್ನು ಸೆಟ್ ಮಾಡ್ಕೋಬೇಕು. ಚಿಕ್ಕದು ಬೇಕಾ ಚಿಕ್ಕದಾಗಿ ಮಾಡ್ಕೊಳ್ಳಿ, ದೊಡ್ಡದು ಬೇಕಾ ದೊಡ್ಡದಾಗಿ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ನೀವು ನಿಮ್ಮ ವೀಡಿಯೋನ ಸೆಟ್ ಮಾಡ್ಕೊಳ್ಳಿ.
ಈ ಥರ ನೀವು ನಿಮ್ಮ ವೀಡಿಯೋನ ಸೆಟ್ ಮಾಡ್ಕೊಳ್ಳಿ. ಸರಿನಾ? ಅರ್ಥ ಆಗ್ತದೆ ಅಂತ ಅಂದ್ಕೊತೀನಿ. ನಾನು ತುಂಬಾ ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ. ಸರಿನಾ? ಹಾಗೆ ನೋಡಿ, ಇದನ್ನು ನಾನು ನನ್ನ ಎಂಡ್ ಸ್ಕ್ರೀನ್ಗೆ ಹಾಕಿದ್ದೀನಿ. ಸರಿನಾ? ಎಂಡ್ ಸ್ಕ್ರೀನ್ ಅಂತ ಹೇಳಿದ್ರೆ ನನ್ನ ಕೊನೆಯ ವೀಡಿಯೋ ಯಾವಾಗ ಬರುತ್ತೆ, ನನ್ನ ಲಾಸ್ಟ್ ವೀಡಿಯೋ ಎಂಡ್ ಆಗುತ್ತೆ, ಆವಾಗ ಈ ಥರ ಒಂದು ಹಾಕ್ಕೊಂಡ್ರೆ ಥ್ಯಾಂಕಿಂಗ್ ವೀಡಿಯೋ ಏನಿರುತ್ತೆ ಅದನ್ನು ನೋಡಿ. ಈ ಥರ ಡೌನ್ಲೋಡ್, ಇದನ್ನು ಸಹ ಸೇಮ್ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಇನ್ಶಾಟಿಗೆ ಹೋಗುತ್ತೆ. ಇನ್ಶಾಟಿಗೆ ಹೋಗಿ ನಿಮಗೆ ಬೇಕಿದ್ದಲ್ಲಿ ಮ್ಯೂಸಿಕ್ನ ಹಾಕೋಬೋದು. ಇಲ್ಲ ಅಂದಲ್ಲಿ ನೀವು ನಾನು ಇವಾಗ ಹೇಗೆ ಹೇಳ್ತಾ ಇದ್ದೀನೋ ಸೊ ನೀವು ಅದೇ ಥರ ಹೇಳ್ಬೋದು. ಓಕೆನಾ? ಹಾಗೆ ನಾನು ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಏನೋ ಡೌಟ್ ಇದ್ದರೂ ನನಗೆ ಕಮೆಂಟ್ ಹಾಕಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.